ಇನ್ನು ಮೋದಿ ಸಂಪುಟದಲ್ಲಿ ಕನ್ನಡಿಗರ ಕಥೆ ಏನಾಗುತ್ತೆ? ಈ ಬಾರಿ ಕನ್ನಡಿಗರಿಗೆ ಮಣೆ ಹಾಕುತ್ತಾ ಮೋದಿ ಸಂಪುಟದಿಂದ ಹೊರ ಬರ್ತಾರಾ ಕುಮಾರಸ್ವಾಮಿ? ಕೇಂದ್ರದಿಂದ ಮುಕ್ತಿಯನ್ನ ಬಯಸ್ತಿದ್ದಾರೆ ಕರುನಾಡ ದಳಪತಿ. ಡಿಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಲಿರುವಂತಹ ಎಚ್ಡಿಕೆ ಮತ್ತೆ ವಿಧಾನಸಭೆಗೆ ಎಂಟ್ರಿಯನ್ನ ಕೊಡಲು ಬಯಸಿರುವಂತಹ ಎಚ್ಡಿ ಕುಮಾರಸ್ವಾಮಿ ಮನದ ಮಾತನ್ನ ಮೋದಿಗೆ ಮುಟ್ಟಿಸಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. 2028ರ ಚುನಾವಣೆಯ ದೃಷ್ಟಿಯಿಂದ ಮೋದಿ ಕೂಡ ಓಕೆ ಅಂತ ಹೇಳಿರುವಂತದ್ದು, ಅಂದ್ರೆ ಸಂಪುಟದಿಂದ ಮುಕ್ತಿಗೆ ಓಕೆ ಅಂತ ಮೋದಿ ಕೂಡ ತಿಳಿಸಿದ್ದಾರೆ. ಶೀಘ್ರವೇ ನಡೆಯುವಂತಹ ಸಂಪುಟ ಸರ್ಜರಿಯ ವೇಳೆ ಎಚ್ಡಿಕೆಗೆ ಕೋಕ್ ಬೀಳುವಂತಹ ಸಾಧ್ಯತೆ ಇದೆ. ಪಕ್ಷ ಸಂಘಟನೆಗಾಗಿ ಸೋಮಣ್ಣನವರಿಗೆ ಮಂತ್ರಿ ಪದವಿಯಿಂದ ಮುಕ್ತಿ ಸಿಗುತ್ತೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಡ್ರಾಪ್ ಆದ್ರೆ ರಾಘವೇಂದ್ರಗೆ ಲಕ್ ಹೊಲಿಯುವಂಥದ್ದು. ಲಿಂಗಾಯತ ಸಮುದಾಯವನ್ನ ಬ್ಯಾಲೆನ್ಸ್ ಮಾಡಬೇಕಲ್ಲ ನೋಡಿ, ಹಾಗಾಗಿ ಬಿಎಸ್ವೈ ಪುತ್ರನಿಗೆ ಚಾನ್ಸ್ ಕೊಡಲಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಡ್ರಾಪ್ ಆದ್ರೆ ಸೋಮಣ್ಣಗೆ ಅಧ್ಯಕ್ಷಗಿರಿ ಸಿಗುತ್ತೆ, ರಾಜ್ಯಾಧ್ಯಕ್ಷಗಿರಿ ಸಿಗುತ್ತೆ. ಮೋದಿ ಸಂಪುಟದಲ್ಲಿ ಕನ್ನಡಿಗರ ಕಥೆ ಏನಾಗುತ್ತೆ? ಎಚ್ಡಿ ಕುಮಾರಸ್ವಾಮಿಗೆ ಶಾಕ್ ಆಗುತ್ತೆ. ಅಂದ್ರೆ ಹೊರ ಬರ್ತಾರಾ ಮೋದಿ ಸಂಪುಟದಿಂದ? ಎಚ್ಡಿ ಕುಮಾರಸ್ವಾಮಿ ಹೊರ ಬರ್ತಾರಾ? ಕೇಂದ್ರದಿಂದ ಮುಕ್ತಿ ಬಯಸ್ತಾ ಇದ್ದಾರೆ ಕರುನಾಡ ದಳಪತಿ ಎಚ್ಡಿ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಲಿರುವಂತಹ ಎಚ್ಡಿಕೆ. ವಿಧಾನಸಭೆಗೆ ಕುಮಾರಸ್ವಾಮಿ ಬರ್ತಾರಾ ಅನ್ನುವಂತಹ ಪ್ರಶ್ನೆ. ಕುಮಾರಸ್ವಾಮಿ ಹಿರಿಯೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಿರಿಯೂರಿನಲ್ಲಿ ಗೆದ್ದು ತೋರಿಸಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ಡಿ ಸುಧಾಕರ್ ನಿಧನದಿಂದ ತೆರವಾಗಿರುವಂತಹ ಹಿರಿಯೂರು ಕ್ಷೇತ್ರ, ಹಿರಿಯೂರಿನಲ್ಲಿ ಜೆಡಿಎಸ್ ಪಕ್ಷ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಹಿರಿಯೂರು ಜೆಡಿಎಸ್ ನಾಯಕರ ಜೊತೆ ಸಭೆಯನ್ನ ಎಚ್ಡಿಕೆ ನಡೆಸಿದ್ದಾರೆ. ಈಗಾಗಲೇ ಅಭ್ಯರ್ಥಿ ಶೋಧಕ್ಕೆ ಕೂಡ ಎಚ್ಡಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇನ್ನು ತಾವೇ ಖುದ್ದಾಗಿ ಅಖಾಡಕ್ಕೆ ಇಳಿತಾರಾ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಇದೆ. ವಿಧಾನಸಭೆಗೆ ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರಾ? ಹಿರಿಯೂರಿನಲ್ಲಿ ಜೆಡಿಎಸ್ ಪಕ್ಷ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಹಿರಿಯೂರು ಜೆಡಿಎಸ್ನ ನಾಯಕರ ಜೊತೆ ಎಚ್ಡಿ ಕುಮಾರಸ್ವಾಮಿ ಸಭೆಯನ್ನ ನಡೆಸಿದ್ದಾರೆ. ಈಗಾಗಲೇ ಅಭ್ಯರ್ಥಿ ಶೋಧಕ್ಕೂ ಕೂಡ ಎಚ್ಡಿ ಕುಮಾರಸ್ವಾಮಿ ಸಾಕಷ್ಟು ಮುಂದಾಗಿದ್ದಾರೆ. ಈಗ ತಾವೇ ಖುದ್ದಾಗಿ ಅಖಾಡಕ್ಕೆ ಇಳಿತಾರಾ ಎಚ್ಡಿ ಕುಮಾರಸ್ವಾಮಿ? ಹಿರಿಯೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು. ಹಿರಿಯೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕ್ತಾರಾ?